ಎಸ್ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತರ ಪ್ರತಿಭಟನೆಯ ಬಿಸಿ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಹಾಗೇನೆ ಶಿವಾಜಿನಗರದಿಂದ ನಮ್ಮ ಪ್ರತಿನಿಧಿ ಸಂತೋಷ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಸಂತೋಷ್, ಶಿವಾಜಿನಗರ ಭಾಗದಲ್ಲಿ ಯಾವ ರೀತಿಯಾದಂತ ಪ್ರತಿಭಟನೆಯ ಬಿಸಿ ಇದೆ, ಹೇಗೆ ಪ್ರತಿಭಟನೆಗೆ ಸಪೋರ್ಟಿವ್ ಆಗಿದೆ, ಪ್ರತಿಕ್ರಿಯೆ ಹೇಗಿದೆ ಅಂತ? ನೀತಿ ಏನು ಬೆಂಗಳೂರು ಯಥಾಸ್ಥಿತಿಯಲ್ಲಿ ಇರುವಂಥದ್ದು, ಯಾವುದೇ ರೀತಿಯ ಪ್ರತಿಭಟನೆಯ ಕಾವು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಸೊ ಎಲ್ಲವೂ ಕೂಡ ನಾರ್ಮಲ್ ಎಂದಿನಂತೆ ವಾಹನಗಳು ಏನು ಓಡಾಡ್ತಾ ಇದೆ ಆ ರೀತಿಯಾಗಿ ಓಡಾಡ್ತಾ ಇರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಏನಿವತ್ತು ದೊಡ್ಡ ಮಟ್ಟದಲ್ಲಿ ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂತ ಹೇಳುವ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಆದರೆ ಯಾರು ಕೂಡ ಈ ಬಂದ್ಗೆ ಸ್ಪಂದಿಸಾಗಿಲ್ಲ. ವಾಟಾಳ್ ನಾಗರಾಜ್ ಅವರ ಕರ್ನಾಟಕ ಬಂದ್ ಏನು MES ಪುಂಡರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಏನು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗಳನ್ನು ಆಗಬೇಕು ಅಂತ ಹೇಳಿ ಪ್ರತಿಭಟನೆ ಕರೆದಿದ್ರು. ಆದರೆ ಅದಕ್ಕೆ ಯಾವುದೋ ಓಲಾ, ಊಬರ್ ಇರ್ಬೋದು, BMTC ಅವರು ಇರ್ಬೋದು, ಆಟೋದವರು ಇರ್ಬೋದು, ಸೊ ಯಾರೊಬ್ಬರು ಕೂಡ ಇವರಿಗೆ ಸಹಕಾರವನ್ನು ಕೊಟ್ಟಿಲ್ಲ. ಅಂದರೆ ಈ ಹಿಂದೆಲ್ಲ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಇಡೀ ದಿನ ಶಾಲಾ ಕಾಲೇಜುಗಳು ಎಲ್ರಿಗೂ ಕೂಡ ಒಂದು ರಜೆಗಳನ್ನ ಘೋಷಣೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಆ ರೀತಿ ಯಾವುದೂ ಕೂಡ ಆಗ್ತಾ ಇಲ್ಲ. ಸೊ ಅಂದರೆ ಬಂದ್ಗಂದರೆ ಅದಕ್ಕೆ ಯಾವುದೇ ಖಾತೆನೋ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು. ಇನ್ನು 11 ಗಂಟೆಯ ನಂತರ ಇವರು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ. ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನೋಡೋದಾದರೆ ರಸ್ತೆಗಳಲ್ಲಿ ಇಳಿದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಇಳಿದು ನೀವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳು ಎಲ್ಲೂ ಕೂಡ ಇಲ್ಲ. ಏನೇ ಪ್ರತಿಭಟನೆಯನ್ನು ಮಾಡಿದ್ರು ಕಾನೂನಿನ ಚೌಕಟ್ಟಿನೊಳಗಡೆ ನೀವು ಪ್ರತಿಭಟನೆಯನ್ನು ಮಾಡಬೇಕು. ಸೊ ಹೀಗಾಗಿ ಎಲ್ಲೂ ಕೂಡ ವಾಹನಗಳನ್ನು ತಡೆಯುವಂಥದ್ದು, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸುವಂಥದ್ದು, ಯಾರಿಗಾದ್ರೂ ತೊಂದರೆಯನ್ನು ಮಾಡುವಂಥದ್ದು, ಇದು ಯಾವುದೂ ಕೂಡ ಆಗಬಾರ್ದು ಅಂತ ಈಗಾಗಲೇ ಏನು ಹೋರಾಟಗಾರರು ಏನಿದ್ದಾರೆ ಅವರೆಲ್ಲರನ್ನು ಕರೆದು ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಇರ್ಬೋದು ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅವರಿಗೆ ತಿಳಿಯನ್ನು ಹೇಳಿರುವಂಥದ್ದು, ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಅದ್ರ ಜೊತೆಗೆ ಬಾಂಡ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರಿಗೆ ಕಟ್ಟೆಚ್ಚರಗಳನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯ ಚಿಕ್ಕ ಪುಟ್ಟ ಹಾನಿಗಳು ಏನೇ ಆದರೂ ಕೂಡ ಅದೆಲ್ಲದೂ ಕೂಡ ನೇರವಾಗಿ ಹೋರಾಟಗಾರರೇ ಹೊಣೆಗಾರರಾಗಿರ್ತೀರ ಅಂತ. ಆದರೆ ಬೆಂಗಳೂರಿನಲ್ಲಿ ಏನು ಇವತ್ತು ಆ ಬಂದಿನ ಕಾವು ಕಾಣ್ತಾ ಇಲ್ಲ. ಇವರೇನೇ ಪ್ರತಿಭಟನೆಯನ್ನು ಮಾಡಬೇಕು ಅಂದರೆ ಫ್ರೀಡಮ್ ಪಾರ್ಕ್ಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಯಾರು ಕೂಡ ಇದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಅಂದರೆ ವಾಟಾಳ್ ನಾಗರಾಜ್ ಅವರ ಕರೆ ಏನಿತ್ತು ಅದಕ್ಕೆ ಯಾರು ಕೂಡ ಬೆಂಬಲವನ್ನು ಸೂಚಿಸಿದ ರೀತಿಯಲ್ಲಿ ಇಲ್ಲ. ಸಂಘಟನೆಗಳು ಅಂದರೆ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಬಂದಾಗ ಭಾಷೆ, ನೆಲ, ಜಲ ಈ ರೀತಿಯಾಗಿ ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು. ಆದರೆ ಎಲ್ಲೋ ಒಂದು ಕಡೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಈ ಕರೆಗೆ ಯಾರು ಕೂಡ ಬೆಂಬಲ ಕೊಟ್ಟಿಲ್ಲ. ಮೋಸ್ಟ್ಲಿ ಇದು ಈ ಬೆಂಬಲವನ್ನು ಕೊಟ್ಟು ಕರ್ನಾಟಕವನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಿದರೆ ಕ್ರೆಡಿಟ್ ಏನಿರುತ್ತೆ ಇದು ನಾಗರಾಜ್ ಅವ್ರಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಕ್ರೆಡಿಟ್ ವಾರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾರು ಕೂಡ ಎಲ್ಲೂ ಈ ಪ್ರತಿಭಟನೆಗೆ ಸಪೋರ್ಟನ್ನು ಮಾಡಿದ್ದು ಒಂದು ಸ್ವಲ್ಪ ಕಂಡು ಬರ್ತಾ ಇಲ್ಲ ನೀತಿ. ಓಕೆ ಫೈನ್ ಸಂತೋಷ್, ಇನ್ನು ಇವತ್ತಿನ ಸೆಕ್ಯೂರಿಟಿ ಬಗ್ಗೆ ನಾವು ನೋಡೋದಾದ್ರೆ 11 ಗಂಟೆಯಿಂದ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ಅಲರ್ಟ್ ಆಗಲಾಗಿದೆ, ಸೆಕ್ಯೂರಿಟಿ ವೈಸ್ ನೋಡಿದ್ರೆ ಹೆಂಗಿದೆ ಅಂತ? ನೀತಿ ಈಗಾಗಲೇ ಏನು ಯಾವಾಗ ಕನ್ನಡ ಪರ ಸಂಘಟನೆ ವಾಟಾಳ್ ನಾಗರಾಜ್ ಅವರು ಈ ಒಂದು ಪ್ರತಿಭಟನೆಗೆ ಬಂದ್ಗೆ ಕರೆಯನ್ನು ಕೊಡ್ತಾರೆ, ತಕ್ಷಣ ಪೊಲೀಸರು ಕೂಡ ಎಚ್ಚೆತ್ಕೊಂಡಿರುವಂಥದ್ದು. ವಾಟಾಳ್ ನಾಗರಾಜ್ ಸೇರಿದಂತೆ ಇತರ ಅವರ ಹೋರಾಟಗಾರ ಏನಿದ್ದಾರೆ ಅವರೆಲ್ಲರೂ ಕರೆಸ್ಕೊಂಡಿರುವಂಥದ್ದು ಪೊಲೀಸ್ ಠಾಣೆಗೆ ಕರ್ಕೊಂಡು ನಿಮ್ಮ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಪ್ರತಿಭಟನೆ ಕಾನೂನಿನ ಚೌಕಟ್ಟಿನ ಒಳಗಡೆ ಇರಬೇಕು, ಇಲ್ಲಂದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕಾನೂನಿನ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ನೀವು ಪ್ರತಿಭಟನೆಯನ್ನು ಮಾಡಿ ಅಂತೇಳಿ ಅವರಿಗೆ ಆಗಲೇ ಸೂಚನೆ ಕೊಟ್ಟಿದ್ದಾರೆ. ಕೆಲವರು ಬಳಿ ಬಾಂಡ್ಗಳನ್ನು ಮಾಡಿಸ್ಕೊಂಡಿರುವಂಥದ್ದು. ಅದರ ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡಬಾರ್ದು. ಮತ್ತು ನೀವು ಬಲವಂತವಾಗಿ ಎಲ್ಲಾದರೂ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂಥದ್ದು, ವೆಹಿಕಲ್ಗಳನ್ನು ತಡೆಯುವಂಥದ್ದು ಈ ರೀತಿಯಾಗಿ ಏನಾರು ಮಾಡಿದರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತ ಸೂಚಿಸಿರುವಂಥದ್ದು. ಇನ್ನು ಖುದ್ದು ಹಿರಿಯ ಅಧಿಕಾರಿಗಳೇ ಇವತ್ತು ರೌಂಡ್ಸ್ನಲ್ಲಿ ಇರ್ತಾರೆ. ಸೊ ಈಗಾಗಲೇ 1200 ಜನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿರುವಂಥದ್ದು. KSRP ಇರ್ಬೋದು, CAR ತುಕಡಿ ಇರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಿದ್ದಾರೆ. ಇನ್ನೂ ಕೆಲವು ಪೊಲೀಸ್ ಅಧಿಕಾರಿಗಳು ಮುಫ್ತಿಯಲ್ಲಿರುವಂಥದ್ದು. ಎಲ್ಲೆಲ್ಲಿ ಹೋರಾಟಗಾರರು ಏಕಾಏಕಿಯಾಗಿ ಬಂದು ರಸ್ತೆ ತಡೆ ಮಾಡ್ಬೋದು, ರೈಲ್ಗಳನ್ನು ತಡಿಬೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಏಕಾಏಕಿಯಾಗಿ ರಸ್ತೆಗಿಳಿಬೋದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಯಾರೆಲ್ಲ ಹೋರಾಟಗಾರರು ಇದ್ದಾರೆ ಅವರ ಮನೆ ಇರ್ಬೋದು, ಬೇರೆ ಬೇರೆ ಕಡೆ ಮುಫ್ತಿಯಲ್ಲಿ ಓಡಾಟವನ್ನು ಮಾಡ್ತಿರುವಂಥದ್ದು, ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಎಲ್ಲೂ ಕೂಡ ಯಾವುದೇ ರೀತಿಯ ಚಿಕ್ಕ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸ್ಕೊಂಡಿದೆ. ಅದರ ಜೊತೆಗೆ ಏನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಈಗಾಗಲೇ ಅದಕ್ಕೆ ಬೇಕಾಗಿರುವ ಎಲ್ಲ ಭದ್ರತೆಗಳನ್ನು ಮಾಡಿಕೊಂಡಿರುವಂಥದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.